ಮೇಡಮ್ ಹೇಳಿದರು 30 ಕೋಟಿ ನಾನು ಕಟ್ತೀನಿ ಅಂತ. ನೀವು 100 ಕೋಟಿ ವ್ಯವಹಾರ ಮಾಡ್ತೀರಾ, 30 ಕೋಟಿ ಟ್ಯಾಕ್ಸ್ ಕಟ್ತೀರಾ. ನಿಮ್ಗೆ ಯಾರು ಹೇಳಿದರು ಏನು ಸಮಾಜಕ್ಕೆ ಬರ್ತಕ್ಕಂಥ ಅನುದಾನವನ್ನು ಬ್ಲ್ಯಾಕ್ ಹಣ ಯಾರು ಅಂತ ಹೇಳಿದ್ರು ನಿಮಗೆ. ನೀವು ಹೇಳಿದಿರಿ ಎಸ್ ಅವರು ಶಾಮನೂರು ಶಿವಶಂಕರಪ್ಪನವರು 1 ಕೋಟಿ ಕೊಟ್ಟಿದ್ದಾರೆ. ಮತ್ತು ನೀವು ಬ್ಲ್ಯಾಕ್ನಲ್ಲಿ ತಗೊಂಡಿದ್ದೀರೋ ವೈಟ್ನಲ್ಲಿ ತಗೊಂಡಿದ್ದೀರೋ ಸ್ಪಷ್ಟಪಡಿಸ್ರಿ. ದೇವಸ್ಥಾನ ಕಟ್ಟಲಿಕ್ಕೆ ಬ್ಲ್ಯಾಕ್ನಲ್ಲಿ ತಗೊಂಡಿದ್ರೆ ಅದನ್ನ ಹೆಂಗೆ ವೈಟ್ ಮಾಡ್ಕೊಂಡಿದ್ದೀರಿ? ನೀವು ಹೇಳಿದಿರಿ ನಾವು ಮಠದಲ್ಲಿ ಬ್ಲ್ಯಾಕ್ ಕೊಟ್ಟದ್ದನ್ನು ಇನ್ನೊಬ್ರಿಗೆ ಕೊಟ್ಟು ಚೆಕ್ ಮೂಲಕ ಹಣವನ್ನು ತೆಗೆದುಕೊಂಡಿದ್ದೀವಿ, ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, ಟ್ಯಾಕ್ಸ್ ಅವಾಯ್ಡ್ ಮಾಡೋಕ್ಕೆ ನಾವು ಇದನ್ನೆಲ್ಲ ಮಾಡಿದ್ದೀವಿ ಅಂತ ನೀವು ಏನು ಹೇಳ್ಕೊಂಡಿದ್ದೀರಿ. ನೀವು ತಪ್ಪಿತಸ್ಥರಾಗ್ತೀರಿ. ಕಾನೂನು ಬಾಹಿರ ಏನು ಆರ್ಥಿಕ ಅಪರಾಧದಲ್ಲಿ ಸುಳುಕ್ತಿದ್ದೀರಿ. ನೀವು ಹಣ ವರ್ಗಾವಣೆ ಮನಿ ಲಾಂಡ್ರಿಂಗ್ನಲ್ಲಿ ಸುಳುಕ್ತಾ ಇದ್ದೀರಿ. ನಿಮ್ಮ ಭಾಷಣದಲ್ಲಿ ಹೇಳಿದ್ದೀರಿ ಕಪ್ಪು ಹಣ ಬಿಳಿ ಮಾಡ್ಕೊಳಕ್ಕೆ ನಾವು ಇದನ್ನೆಲ್ಲ ಮಾಡಿದ್ದೀವಿ ಅಂತ ಹೇಳಿದ್ದೀರಿ. ಹಾಗಾಗಿ ನೀವು ಇವನ್ನೆಲ್ಲ ಅಪರಾಧಗಳು ಬರ್ತಾಯಿದ್ದೀರಿ. ನಾವು ನಿಮ್ಮ ಭಾಷಣದ ಸಂಪೂರ್ಣ ಮಾಹಿತಿಯನ್ನು ತಗೊಂಡಿದ್ದೀವಿ. ನಾವು ಇದನ್ನು ಇನ್ಕಮ್ ಟ್ಯಾಕ್ಸ್ಗೆ ದೂರನ್ನು ಸಲ್ಲಿಸ್ತಾ ಇದ್ದೀವಿ, ಇಡಿಗೆ ಕೊಡ್ತಾ ಇದ್ದೀವಿ. ಸಮಾಜದ ಮಠವನ್ನು ಕಪ್ಪು ಹಣವನ್ನು ಬಿಳಿ ಹಣ ಮಾಡ್ಕೊಳ್ಳಿಕ್ಕೆ ಕೇಂದ್ರವನ್ನಾಗಿ ಇರಿಸ್ಕೊಂಡು ನೀವು ಸಮಾಜದ ಹೆಸರಿನ ಮೇಲೆ ನಿಮ್ಮ ವೈಯಕ್ತಿಕ ವ್ಯವಹಾರದ ವಹಿವಾಟನ್ನು ಕೂಡ ಯಾಕೆ ಕಪ್ಪು ಹಣವನ್ನು ಬಿಳಿ ಹಣವನ್ನು ಮಾಡಿಕೊಳ್ಳಿಕ್ಕೆ ಬಳಸಿರಬಾರ್ದು ಅಂತ ಇವತ್ತು ಅನುಮಾನ ಬರ್ತಾ ಇದೆ ನಮಗೆ. ಒಂದು ಪಕ್ಷ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸು ಇದನ್ನು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಕೋರ್ಟಿಗೆ ಕೇಸ್ ದಾಖಲು ಮಾಡ್ತೀವಿ. ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ನ ಪಾರ್ಟಿ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ಕೋರ್ಟಿಗೆ ದಾಖಲು ಮಾಡ್ತೀವಿ ಕೇಸನ್ನು. ಇದ್ರ ಸಂಬಂಧ ಈಗಾಗಲೇ GB ಪಾಟೀಲ್ 28ರಂದೇ ಬಿಡುಗಡೆ ಮಾಡಿದ್ದಾರೆ. ಪಂಚಮಸಾಲಿಗಳ ಫಜೀತಿ ಧರ್ಮದರ್ಶಿ ನಿಮಗೆ ಕೊತ್ತಿದ್ದೀವಿ. ಉಮಾಪತಿಯವರು ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡಿರುವರೆ ಅಂತ ಹೇಳಿ ನಿಮಗೆ ಕೊಟ್ಟಿದ್ದೀವಿ ಮಾಹಿತಿನ ತಿಳ್ಕೊಳಪ್ಪ. ಹಾಗಾಗಿ ನೀವು ನಮ್ಮ ಸಮಾಜದ ಏನು ಮಠವನ್ನು ರಾಜಕೀಯ ಕೇಂದ್ರವನ್ನಾಗಿ ಬಳಸ್ಕೊಂಡಿದ್ದೀರಿ. ನಿಮಗೆ ಬೇಕಾದಾಗ ಬಳಸ್ಕೊಂಡು ಬೇಡಾದಾಗ ರಾಜಕಾರಣಿಗಳನ್ನು ದೂರುವ ಕೆಲಸವನ್ನು ಮಾಡಿದ್ದೀರಿ. ಹಾಗಾಗಿ ಇವತ್ತು ಏನು ಅದರಲ್ಲೂ 10 ಕೋಟಿ ಹಣ ಸರ್ಕಾರದ ಬಂದಿತ್ತು, ಅದನ್ನು ನಾವು ಬಿಡುಗಡೆ ಮಾಡಿಸ್ಕೊಳ್ಳೋದು ಅವಸರ ಇದ್ದಿದ್ದರಿಂದ ಏನು ಫೋರ್ಜರಿ ಸಹಿ ಮಾಡಿ ಪತ್ರಗಳನ್ನು ಸಬ್ಮಿಟ್ ಮಾಡಿ ಹಣವನ್ನು ಬಿಡುಗಡೆ ಮಾಡಿಸ್ಕೊಂಡಿದ್ದೀವಿ ಅಂತ ಹೇಳಿದ್ದೀರಿ. ಇದು ತಪ್ಪಾಗತ್ತೆ. ಸರ್ಕಾರದ ಹಣ ಬಿಡುಗಡೆ ಮಾಡಿಸ್ಕೊಳ್ಳೋದು ಇದ್ರ ಮೇಲೂ ಕೂಡ ಸರ್ಕಾರಕ್ಕೆ ತನಿಖೆಗೆ ಒಳಪಡಿಸಲಿಕ್ಕೆ ನಾವು ಸರ್ಕಾರಕ್ಕೆ ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ಇದು ಭ್ರಷ್ಟಾಚಾರದ ಅಡಿಯಲ್ಲಿ ಬರ್ತದೆ. ಬೋಗಸ್ ಫೋರ್ಜರಿ ಮಾಡಿ ಹಣವನ್ನು ಬಿಡುಗಡೆ ಮಾಡ್ಕೊಳ್ಳೋದು ಭ್ರಷ್ಟಾಚಾರ ಮಾಡಿದಂತಾಗುತ್ತೆ. ಅದ್ರ ಮೇಲೂ ಕೂಡ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ನಾವು ಹೇಳಲಿಕ್ಕೆ ಏನು ಮನವಿ ಅರ್ಪಿಸ್ತಾ ಇದ್ದೀವಿ. ನಾವು ಯಾರು ಕುಡುಕರಲ್ಲ, ಸಮಾಜ ಬಾಂಧವರು ಬಂದವರು ಸಮಾಜದವರೇ ಹೊರತು ಪರಕೀಯರಲ್ಲ. ನೀವು ಈ ರೀತಿ ಹೇಳೋದು ಬಿಟ್ಟು ನಿಮ್ಗೆ ಯಾರೂ ಸಮಾಜದವರು ಟ್ರಸ್ಟ್ ರಚನೆ ಮಾಡ್ಕೊಳ್ರಿ ಅಂತ ಪವರ್ ಆಫ್ ಅಟಾರ್ನಿ ಕೊಟ್ಟಿಲ್ಲ. ನೀವೇ ಸ್ವಯಂ ಘೋಷಿತ ಟ್ರಸ್ಟನ್ನು ಮಾಡಿಕೊಂಡು ಸಮಾಜದವರ ಹೆಸರಿನ ಮೇಲೆ ಸಮಾಜದ ಬರ್ತಕ್ಕಂಥ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ಸಮಾಜ ಇರೋದು ನಿಮ್ಮ ಜೊತೆಯಲ್ಲಿ ಯಾರು ಇದ್ದಾರಲ್ಲ ಅವರೆಲ್ಲರೂ ನುಸುಳುಕೋರ್ರೆ, ಅವರೆಲ್ಲ ನುಸುಳುಕೋರರು. ಯಾರೂ ದಾನ ಕೊಟ್ಟಿಲ್ಲ, ಧರ್ಮ ಮಾಡಿಲ್ಲ, ಅವರು ಟ್ರಸ್ಟಿಗಳಾಗಿದ್ದಾರೆ ಅಷ್ಟೇ.